ಹಾಯ್ ಎಲ್ರಿಗೂ ಬೆಳಗ್ಗೆನೇ ಬೇಗನೆ ಎದ್ದು ಕಸ ಎಲ್ಲ ಗುಡಿಸಿ ಅಷ್ಟೆಲ್ಲ ಮತ್ತೆ ಹಾಲು ಕರ್ಕೊಂಬಂದರು. ಎಲ್ರಿಗೂ ಟೀ ಮಾಡಿಕೊಟ್ಟು ನಾನು ಕೂಡ ಟೀ ಕುಡಿದು ನೆಕ್ಸ್ಟ್ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ತಿಂಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಅನ್ನ ಮಾಡಿ ಮನೂ ಬಂದು ನನಗೆ ಅಷ್ಟರಲ್ಲಿ ತಿಂಡಿ ಹಾಕ್ಕೊಡು ಅಂತಂದರು. ಸೊ ಅವರು ಕೂಡ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ಹಾಕ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೋತಿದ್ದೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಬಂದರು. ನಮ್ಮಮ್ಮ ಬಂದು ಎಲ್ಲೋ ಬ್ಯಾಂಕ್ ಹತ್ರ ಹೋಗ್ತಿದ್ರು ಅಂದ್ಬಿಟ್ಟು ಹಿಂಗೆ ಬಂದ್ರಲ್ಲ. ಸೊ ಹಾಗಾಗಿ ಅಮ್ಮ ಬಂದರು ಅಂತ ಅವರು ಕೂಡ ಟೀ ಕಾಯಿಸ್ಕೊಟ್ಟು ನಮ್ಮ ಅಮ್ಮನ ಜೊತೆ ತಮಾಷೆ ಮಾಡ್ಕೊಂಡು ಟೀ ಕುಡಿದು ಅಮ್ಮನೂ ಹೊರಟು. ಅಷ್ಟರಲ್ಲಿ ಮನುವಿಗೆ ಕೆಲಸ ಬಂತು ಅಂತ ಡ್ರೈವರ್ ಬೇರೆ ಇರಲಿಲ್ಲ ಅಂತ ಅವರೇ ಕೂಡ ಕೆಲಸಕ್ಕೆ ಹೋದರು. ಈವ್ನಿಂಗ್ ಆಗೇ ಹೋಯ್ತು ಅಂತ ಕಸ ಎಲ್ಲ ಗುಡಿಸಿ ನಾನು ಮುಖ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಆದೆ. ಅಷ್ಟರಲ್ಲಿ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿ ಸೊ ಸಂಜೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಅವರೆಕಾಯಿ ನಮ್ಮ ಮನೆ ಹತ್ರನೇ ಅವರೆಕಾಯಿ ಗಿಡ ಇದೆ. ಸೊ ಅವರೆಕಾಯಿ ಎಲ್ಲ ಕಿತ್ಕೊಂಡು ಬಂದು ಸ್ವಲ್ಪ ಸೊಪ್ಪಿತ್ತು ಅಂದ್ಬಿಟ್ಟು ಕಿತ್ಕೊಂಡ್ಬಂದು ಮಡಗಿದ್ರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನೋಡೋಣ ಅವರು ಬರಲಿ ಮೋಶಪ್ ಮಾಡೋದು ಏನು ಮಾಡೋದು ಅಂತ ಕೇಳ್ಬಿಟ್ಟು ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅವರು ಹೊಲ್ದ ಎಲ್ಲ ಹೋಗಿದ್ರು, ಬರೋ ಟೈಮ್ ಕೂಡ ಆಯಿತು. ಅಷ್ಟೆಲ್ಲ ನೆನ್ನೆ ಮುಗಿಸಿದ ಹೂವು ಎಲ್ಲ ತೆಗೆದು ಎಲ್ಲ ದಾರೆ ಒಂಥರ ಆಗಿತ್ತಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟು ನಮ್ಮ ಮನೆ ಹತ್ರನೇ ದಾಸವಾಳದ ಗಿಡ ಇದೆ. ಸೊ ಹಂಗಾಗಿ ದೀಪ ಅಂಟಿಸೋಣ ಅಂದ್ಬಿಟ್ಟು ಕಿತ್ಕೊಬಂದು ನೆನ್ನೆ ಮತ್ತೆ ಸ್ವಲ್ಪ ಇದು ಮಾಡಿದರು, ಕಿತ್ಕೊಬಂದಿಟ್ಟಿದ್ರು. ಸೊ ಇದನ್ನೆಲ್ಲ ಸೇರಿಸಿ ಮುಡಿಸ್ಬಿಟ್ಟು ಇವಾಗ ದೀಪ ಅಂಟಿಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವರು ಹೊಲ್ದ ಹತ್ರ ಹೋಗಿದ್ರಲ್ಲ ಅಷ್ಟರಲ್ಲಿ ಅವರು ಬರೋ ಅಷ್ಟರಲ್ಲಿ ನಾನು ಕೂಡ ದೀಪ ಹಚ್ಚಿ ನಾನು ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡೋಣ, ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ಅಂತ ನಾನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಅವರೆಕಾಯಿ ಕಿತ್ಕೊಬಂದಿದ್ರು ಅಂತ ಹೇಳಿದ್ನಲ್ಲ, ಅವರೆಕಾಯಿ ಮತ್ತು ಸೊಪ್ಪೆಲ್ಲ ಹಾಕಿ ಬಸ್ಸಾರು ಮಾಡಿ ಅವ್ರಿಗೆಲ್ಲ ಊಟ ಕೊಟ್ಟು ನಾನು ಮನೆ ಕೂಡ ಊಟ ಮಾಡಿ ಹಾಲು ಕುಡಿದು ನನ್ನ ಡೇನ ಹೆಣ್ಣು ಮಾಡಿದೆ. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.